ಯಾವತ್ತಾದರೂ ನಿಮಗೆ ಅನ್ನಿಸ್ತಿದೆಯಾ, ಯಾಕೆ ಕೆಲವರು ಮಾತ್ರ ತುಂಬ ಸುಲಭವಾಗಿ ಶ್ರೀಮಂತರಾಗ್ತಾರೆ? ಯಾಕೆ ಕೆಲವರಿಗೆ ಮಾತ್ರ ಅಂದುಕೊಂಡ ಕೆಲಸಗಳೆಲ್ಲ ಸಲೀಸಾಗಿ ನಡೆದೋಗುತ್ತೆ, ಆದರೆ ಇನ್ನು ಕೆಲವರು ದಿನವಿಡೀ ಕಷ್ಟಪಟ್ಟು ದುಡಿದರೂ ಜೀವನದಲ್ಲಿ ಯಾಕೆ ಮುಂದೆ ಬರೋದಿಲ್ಲ? ಇದಕ್ಕೆಲ್ಲ ಕಾರಣ ಅವರ ಹಣೆಬರಹ ಅಥವಾ ಅದೃಷ್ಟನ? ಖಂಡಿತ ಅಲ್ಲ. ಇದರ ಹಿಂದೆ ಒಂದು ವಿಜ್ಞಾನ ಇದೆ. ಕಣ್ಣಿಗೆ ಕಾಣದ ಒಂದು ಶಕ್ತಿಯುತವಾದ ನಿಯಮ ನಮ್ಮ ಪ್ರಪಂಚದಲ್ಲಿ ಕೆಲಸ ಮಾಡ್ತಿದೆ. ಅದೇ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೀಯ ನಿಯಮ. ಸ್ನೇಹಿತರೆ, ಇವತ್ತು ನಾವು ಒಂದು ಅದ್ಭುತವಾದ ಪುಸ್ತಕದ ಬಗ್ಗೆ ತಿಳಿಯಲಿದ್ದೇವೆ. ಭಾರತದ ಪ್ರಸಿದ್ಧ ಲೇಖಕರಾದ ಮಿತೇಶ್ ಖತ್ರಿ ಮತ್ತು ಇಂದು ಖತ್ರಿ ಅವರು ಬರೆದಿರುವ ದ ಲಾ ಆಫ್ ಅಟ್ರಾಕ್ಷನ್ ಪುಸ್ತಕದ ಬುಕ್ ಸಮ್ಮರಿಯನ್ನು ಇವತ್ತು ನಾವು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಈ ಪುಸ್ತಕದಲ್ಲಿ ಕೇವಲ ಬಾಯಿ ಮಾತಿನ ಮೋಟಿವೇಶನ್ ಇಲ್ಲ, ಬದಲಾಗಿ ನಿಮ್ಮ ಆರೋಗ್ಯ, ಸಂಪತ್ತು ಮತ್ತು ಸಂಬಂಧಗಳನ್ನು ಸರಿ ಮಾಡಿಕೊಳ್ಳಲು ಬೇಕಾದ ಪ್ರಾಕ್ಟಿಕಲ್ ಫಾರ್ಮುಲಾವನ್ನು ಇದರಲ್ಲಿ ನೀಡಲಾಗಿದೆ. ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿದ್ದೇ ಆದರೆ ನಿಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಮತ್ತು ಅದನ್ನು ಬಳಸಿಕೊಂಡು ನೀವು ಅಂದುಕೊಂಡಿದ್ದನ್ನು ಹೇಗೆ ಪಡ್ಕೋಬಹುದು ಅನ್ನೋದನ್ನು ನೀವು ಕಲ್ತ್ಕೊಳ್ತೀರ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಆಡಿಯೋ ಸಮ್ಮರಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬುಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್. ಇಂತಹ ಅದ್ಭುತ ಪುಸ್ತಕಗಳ ಸಮ್ಮರಿಯನ್ನು ಕೇಳಿ ನಿಮ್ಮ ನಾಲೆಡ್ಜ್ ಹೆಚ್ಚಿಸ್ಕೊಳ್ಳೋದು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಬನ್ನಿ, ತಡ ಮಾಡದೆ ಈ ಜ್ಞಾನದ ಪ್ರಯಾಣವನ್ನು ಶುರು ಮಾಡೋಣ. ಅಧ್ಯಾಯ 1. ಆಕರ್ಷಣೀಯ ನಿಯಮ ಎಂದರೆ ಏನು? ಸ್ನೇಹಿತರೆ, ಮೊದಲನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ಆಕರ್ಷಣೀಯ ನಿಯಮ ಅಂದರೆ ಏನು ಅಂತ ಅನ್ನೋದನ್ನು ಸರಳವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿ ತುಂಬ ಜನ ಅಂದ್ಕೊತಾರೆ, ಈ ಲಾ ಆಫ್ ಅಟ್ರಾಕ್ಷನ್ನು ಅನ್ನೋದು ಯಾವುದೋ ಒಂದು ಮ್ಯಾಜಿಕ್ ಅಥವಾ ಪವಾಡ ಅಂತ. ನಾವು ಸುಮ್ಮನೆ ಕೂತು ಏನನ್ನಾದರೂ ಅಂದುಕೊಂಡ ತಕ್ಷಣ ಅದು ನಮ್ಮ ಮುಂದೆ ಪ್ರತ್ಯಕ್ಷ ಆಗುತ್ತೆ ಅಂತ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ. ಆದರೆ ಸತ್ಯ ಏನಪ್ಪ ಅಂದರೆ, ಇದು ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್ ಅಥವಾ ವಿಜ್ಞಾನ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನೋಡೋಣ. ಈಗ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಫೋನನ್ನು ಕೈ ಬಿಟ್ಟರೆ ಏನಾಗುತ್ತೆ? ಅದು ನೇರವಾಗಿ ಕೆಳಗಡೆ ಬೀಳುತ್ತೆ ಅಲ್ವಾ? ಯಾಕೆ ಅಂದರೆ ಭೂಮಿ ಗುರುತ್ವಾಕರ್ಷಣೆ ಬಲ ಅಥವಾ ಗ್ರಾವಿಟಿ. ನೀವು ಗ್ರಾವಿಟಿನ ನಂಬ್ತಿರೋ ಅಥವಾ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ನೀವು ಎಲ್ಲೇ ಇದ್ದರೂ, ಯಾರೇ ಆಗಿದ್ದರೂ, ಗ್ರಾವಿಟಿ ನಿಮ್ಮ ಮೇಲೆ ಕೆಲಸ ಮಾಡೇ ಮಾಡುತ್ತೆ. ಅದೇ ರೀತಿ ಲಾ ಆಫ್ ಅಟ್ರಾಕ್ಷನ್ ಕೂಡ 24 ಗಂಟೆಗಳಲ್ಲೂ ಕೆಲಸ ಮಾಡ್ತಾನೇ ಇರುತ್ತೆ. ನೀವು ನಿದ್ದೆ ಮಾಡುವಾಗ, ಎಚ್ಚರವಾಗಿರುವಾಗಲೂ ಈ ನಿಯಮ ಕೆಲಸ ಮಾಡುತ್ತೆ. ಸರಳವಾಗಿ ಹೇಳಬೇಕು ಅಂತಂದರೆ, ನೀವು ಏನನ್ನು ಯೋಚನೆ ಮಾಡ್ತೀರೋ ಮತ್ತು ಏನನ್ನು ಅನುಭವಿಸ್ತಾ ಇರ್ತೀರೋ ಅದನ್ನೇ ನಿಮ್ಮ ಜೀವನಕ್ಕೆ ಆಕರ್ಷಿಸ್ತಾ ಇರ್ತೀರ. ನಮ್ಮ ಜೀವನ ಒಂದು
ಕನ್ನಡಿ ಇದ್ದಾಗೆ. ನೀವು ಕನ್ನಡಿ ಮುಂದೆ ನಿಂತು ನಕ್ಕರೆ ಕನ್ನಡಿ ಕೂಡ ನಿಮ್ಮನ್ನು ನೋಡಿ ನಗುತ್ತೆ. ನೀವು ಸಿಟ್ಟು ಮಾಡಿಕೊಂಡ್ರೆ ಕನ್ನಡಿ ಕೂಡ ಸಿಟ್ಟನ್ನೇ ತೋರಿಸುತ್ತೆ. ಅದೇ ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಆಲೋಚನೆಗಳನ್ನು ಇಟ್ಟುಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳೇ ನಡೆಯುತ್ತೆ. ಅದೇ ನೀವು ಯಾವಾಗಲೂ ಭಯ, ಚಿಂತೆ ಅಥವಾ ಕೋಪದಲ್ಲಿ ಇದ್ದರೆ ಅಂತಹದ್ದೇ ಕೆಟ್ಟ ಘಟನೆಗಳನ್ನು ನೀವು ಮತ್ತೆ ಮತ್ತೆ ಆಕರ್ಷಿಸ್ತೀರ. ಇದಕ್ಕೆ ಲೇಖಕರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಮನುಷ್ಯ ಅನ್ನೋನು ಒಂದು ನಡೆದಾಡುವ ಕಾಂತ ಅಥವಾ ಮ್ಯಾಗ್ನೆಟ್ ಇದ್ದಾಗೆ. ನೀವು ಅಯಸ್ಕಾಂತವನ್ನು ನೋಡಿದಿರಲ್ವಾ? ಅದು ಕಬ್ಬಿಣವನ್ನು ಮಾತ್ರ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಹಾಗೆಯೇ ನೀವು ನಿಮ್ಮ ಆಲೋಚನೆಗಳಿಗೆ ತಕ್ಕಂತಹ ಜನರನ್ನು, ಸಂದರ್ಭವನ್ನು ಮತ್ತು ವಸ್ತುಗಳನ್ನು ನಿಮ್ಮ ಕಡೆಗೆ ಎಳೆದುಕೊಳ್ತೀರ. ಕೆಲವೊಮ್ಮೆ ನಿಮಗೆ ಅನಿಸಿರ್ಬೋದು, ಒಂದು ದಿನ ಬೆಳಗ್ಗೆ ಏನೋ ಒಂದು ಸಣ್ಣ ಕೆಟ್ಟ ಘಟನೆ ನಡೆದಾಗ ಆ ದಿನ ಪೂರ್ತಿ ಒಂದಾದ ಮೇಲೆ ಒಂದು ಕೆಟ್ಟದ್ದೇ ನಡೀತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅದೇ ಲಾ ಆಫ್ ಅಟ್ರಾಕ್ಷನ್. ಆ ಒಂದು ಕೆಟ್ಟ ಘಟನೆ ನಡೆದಾಗ ನಿಮ್ಮ ಮೂಡು ಹಾಳಾಗುತ್ತೆ. ನೀವು ನೆಗೆಟಿವ್ ಫ್ರೀಕ್ವೆನ್ಸಿಗೆ ಹೋಗಿದ್ರಿ. ಆಗ ಬ್ರಹ್ಮಾಂಡವು ನಿಮಗೆ ಅಂತಹದ್ದೇ ನೆಗೆಟಿವ್ ವಿಷಯಗಳನ್ನು ಹೆಚ್ಚು ಹೆಚ್ಚು ಕಳಿಸೋದಕ್ಕೆ ಶುರು ಮಾಡುತ್ತೆ. ಹಾಗಾದರೆ ನಮ್ಮ ಹಣೆ ಬರಹವನ್ನು ನಾವೇ ಬರಿಬಹುದಾ? ಖಂಡಿತ ಬರಿಬಹುದು. ಅದಕ್ಕೆ ಬೇಕಾಗಿರೋದು ಒಂದೇ ಸೂತ್ರ. ಅದೇ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದರೆ ಸಮಾನವಾದದ್ದು ಸಮಾನವಾದದ್ದನ್ನೇ ಆಕರ್ಷಿಸುತ್ತದೆ. ನೀವು ಶ್ರೀಮಂತರಾಗಬೇಕಾ? ಮೊದಲು ನಿಮ್ಮ ಆಲೋಚನೆಗಳಲ್ಲಿ ಶ್ರೀಮಂತಿಕೆಯನ್ನು ತುಂಬಿಕೊಳ್ಳಿ. ನೀವು ಆರೋಗ್ಯವಾಗಿರಬೇಕಾ? ಮೊದಲು ನಿಮ್ಮ ಮನಸ್ಸಿನಲ್ಲಿ ಆರೋಗ್ಯದ ಚಿತ್ರಣವನ್ನು ಇಟ್ಟುಕೊಳ್ಳಿ. ಮುಂದಿನ ಅಧ್ಯಾಯದಲ್ಲಿ ಈ ನಿಯಮವನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೋಡೋಣ ಮತ್ತು ನಮ್ಮ ಕನಸುಗಳನ್ನು ಹೇಗೆ ನನಸು ಮಾಡಿಕೊಳ್ಳಲು ಬೇಕಾದ ಆ ಸೀಕ್ರೆಟ್ ಫಾರ್ಮುಲಾ ಯಾವುದು ಅನ್ನೋದನ್ನು ನಾವು ಡೀಟೇಲಾಗಿ ನೋಡೋಣ. 2. ಆಕರ್ಷಣೀಯ ನಿಯಮದ ಹಿಂದಿರುವ ವಿಜ್ಞಾನ. ಕಳೆದ ಅಧ್ಯಾಯದಲ್ಲಿ ನಾವು ಆಕರ್ಷಣೀಯ ನಿಯಮ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಆದರೆ ತುಂಬ ಜನರಿಗೆ ಒಂದು ಸಂಶಯ ಇದೆ. ಇದೆಲ್ಲ ನಿಜನಾ ಅಥವಾ ಸುಮ್ಮನೆ ಮೂಢನಂಬಿಕೆನಾ? ಈ ಅಧ್ಯಾಯದಲ್ಲಿ ನಾವು ಇದರ ಹಿಂದಿರುವ ಪಕ್ಕಾ ಸೈಂಟಿಫಿಕ್ ಕಾರಣವನ್ನು ನೋಡೋಣ. ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಮಾತು ಹೇಳಿದ್ದಾರೆ, ಎವ್ರಿಥಿಂಗ್ ಈಸ್ ಎನರ್ಜಿ ಅಂತ. ಅಂದರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಒಂದು ಶಕ್ತಿ. ಅದು ನಿಮ್ಮ ಕೈಯಲ್ಲಿರುವ ಮೊಬೈಲ್ ಆಗಿರಬಹುದು, ನೀವು ಕೂತಿರುವ ಕುರ್ಚಿ ಆಗಿರ್ಬೋದು, ಅಥವಾ ನೀವು ಸ್ವತಃ ನೀವೇ ಆಗಿರ್ಬೋದು. ಎಲ್ಲವೂ ಎನರ್ಜಿ ಅಥವಾ ಶಕ್ತಿಯ ರೂಪವೇ. ವಿಜ್ಞಾನದ ಪ್ರಕಾರ ಪ್ರತಿಯೊಂದು ಶಕ್ತಿಯು ಒಂದು ನಿರ್ದಿಷ್ಟವಾದ ಫ್ರೀಕ್ವೆನ್ಸಿ ಅಥವಾ ತರಂಗ ಕಂಪನದಲ್ಲಿ ವೈಬ್ರೇಟ್ ಆಗುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಒಂದು ತರಂಗಾಂತರ ಇದೆ. ಇಲ್ಲಿ ಮ್ಯಾಜಿಕ್ ಏನಪ್ಪ ಅಂದರೆ ನಮ್ಮ ಆಲೋಚನೆಗಳಿಗೂ ಒಂದು ಫ್ರೀಕ್ವೆನ್ಸಿ ಇದೆ. ಇದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿರುವ ರೇಡಿಯೋ ಅಥವಾ ಟಿವಿಯನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಈಗ ನೀವು ನಿಮ್ಮ ರೇಡಿಯೋದಲ್ಲಿ 93.5 FM ಕೇಳಬೇಕು ಅಂತ ಏನು ಮಾಡ್ತೀರಾ? ನಿಮ್ಮ ರೇಡಿಯೋ ಟ್ಯೂನರನ್ನು ಸರಿಯಾಗಿ 93.5ಗೆ
ಟ್ಯೂನ್ ಮಾಡ್ತೀರ ಅಲ್ವಾ? ಆಗ ಮಾತ್ರ ಆ ಹಾಡುಗಳು ನಿಮಗೆ ಕೇಳಿಸುತ್ತೆ. ಒಂದು ವೇಳೆ 98.3ಗೆ ಟ್ಯೂನ್ ಮಾಡಿ 93.5ನ ಹಾಡು ಬರಲಿ ಅಂತ ಕಾಯ್ತಾ ಕೂತಿದ್ರೆ ಅದು ಸಾಧ್ಯನಾ? ಖಂಡಿತ ಇಲ್ಲ. ನಮ್ಮ ಜೀವನ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಇಲ್ಲಿ ನೀವು ಅಂದುಕೊಂಡಿದ್ದನ್ನು ಪಡೆದುಕೊಳ್ಳುವುದು ಅಂದರೆ ನಿಮ್ಮ ಫ್ರೀಕ್ವೆನ್ಸಿಯನ್ನು ಟ್ಯೂನ್ ಮಾಡೋದು ಅಂತ ಅರ್ಥ. ಉದಾಹರಣೆಗೆ, ನೀವು ಶ್ರೀಮಂತರಾಗಬೇಕು ಅಂತ ನೀವು ಆಸೆ ಪಡ್ತಿದ್ದೀರಾ. ಆದರೆ ನಿಮ್ಮ ಮನಸ್ಸಿನ ಒಳಗಡೆ ಯಾವಾಗಲೂ ನನ್ನ ಹತ್ರ ದುಡ್ಡೇ ಇಲ್ಲ, ಎಷ್ಟೇ ದುಡಿದ್ರೂ ಸಾಲ್ತಾ ಇಲ್ಲ, ನಾನು ಬಡವ ಅನ್ನೋ ಆಲೋಚನೆಗಳೇ ತುಂಬಿದರೆ ನೀವು ಬಡತನದ ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಿ ಅಂತ ಅರ್ಥ. ನೀವು ಬಡತನದ ಸ್ಟೇಷನ್ಗೆ ಟ್ಯೂನ್ ಮಾಡಿಕೊಂಡು ಶ್ರೀಮಂತಿಕೆಯ ಹಾಡು ಕೇಳಬೇಕು ಅಂತಂದರೆ ಅದು ಹೇಗೆ ಸಾಧ್ಯ? ಲಾ ಆಫ್ ಅಟ್ರ್ಯಾಕ್ಷನ್ನ ಹೇಳೋದು ಇಷ್ಟೇ. ನೀವು ಏನನ್ನು ಪಡೆಯಲು ಬಯಸ್ತೀರೋ ಮೊದಲು ಆ ಫ್ರೀಕ್ವೆನ್ಸಿಯಲ್ಲಿ ನಿಮ್ಮನ್ನು ನೀವು ಇರಿಸಿಕೊಳ್ಳಿ, ಟ್ಯೂನ್ ಮಾಡಿಕೊಳ್ಳಿ. ನೀವು ಸಂತೋಷವನ್ನು ಬಯಸಿದರೆ ಮೊದಲು ನೀವು ಸಂತೋಷವಾಗಿ ಇರಬೇಕು. ನೀವು ಪ್ರೀತಿಯನ್ನು ಬಯಸಿದರೆ ಮೊದಲು ನೀವು ಪ್ರೀತಿಯನ್ನು ಹಂಚಬೇಕು. ಯಾವಾಗ ನಿಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿ ಮತ್ತು ನಿಮಗೆ ಬೇಕಿರುವ ವಸ್ತುವಿನ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೋ ಆಗ ಆ ವಸ್ತು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ. ಇದನ್ನೇ ಕ್ವಾಂಟಮ್ ಫಿಸಿಕ್ಸ್ ಕೂಡ ಹೇಳುತ್ತೆ. ನಾವು ಹೊರಗಿನ ಪ್ರಪಂಚವನ್ನು ಬದಲಾಯಿಸೋಕ್ಕೆ ಹೋಗ್ತೀವಿ, ಆದರೆ ಬದಲಾಯಿಸಬೇಕಾಗಿರೋದು ನಮ್ಮ ಒಳಗಿನ ಫ್ರೀಕ್ವೆನ್ಸಿ. ನಿಮ್ಮ ಮನಸ್ಸು ಒಂದು ಅಧ್ಯಾಯ 3 ಅಂದುಕೊಂಡಿದ್ದನ್ನು ಸಾಧಿಸುವ ಏಕೈಕ ರಹಸ್ಯ. FTBA ಫಾರ್ಮುಲಾ. ಸ್ನೇಹಿತರೆ, 3ನೇ ಅಧ್ಯಾಯಕ್ಕೆ ಬರೋಣ. ಈ ಭಾಗ ತುಂಬ ಮುಖ್ಯವಾದದ್ದು. ಯಾಕಪ್ಪ ಅಂದರೆ ಲಾ ಆಫ್ ಅಟ್ರ್ಯಾಕ್ಷನ್ ಅಥವಾ ಆಕರ್ಷಣೀಯ ನಿಯಮದ ಅತಿ ದೊಡ್ಡ ರಹಸ್ಯವಾದ FTBA ಫಾರ್ಮುಲಾದ ಬಗ್ಗೆ ನಾವಿಲ್ಲಿ ಕಲಿಯಲಿದ್ದೇವೆ. ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ದೊಡ್ಡ ಗೊಂದಲ ಇರುತ್ತೆ. ನಾನು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ, ದಿನ ಬೆಳಗ್ಗೆ ಎದ್ದು ನಾನು ಶ್ರೀಮಂತನಾಗಬೇಕು ಅಂತ ಅಂದ್ಕೊತೀನಿ, ಆದರೂ ಕೂಡ ನನ್ನ ಜೀವನದಲ್ಲಿ ಕಷ್ಟಗಳೇ ಯಾಕೆ ಬರ್ತವೆ, ಯಾಕೆ ಕಡಿಮೆ ಆಗ್ತಿಲ್ಲ, ಸಾಲ ಯಾಕೆ ತೀರ್ತಾ ಇಲ್ಲ ಅಂತ. ಇದಕ್ಕೆ ಉತ್ತರ ಇಲ್ಲಿದೆ. ನಾವು ಬರೀ ಬಾಯಲ್ಲಿ ಅಂದುಕೊಂಡ್ರೆ ಸಾಲದು, ಅದಕ್ಕೆ ಒಂದು ಸರಿಯಾದ ಕ್ರಮ ಇದೆ. ಅದೇ FTBA ಫಾರ್ಮುಲಾ. F ಅಂದರೆ ಫೀಲಿಂಗ್ಸ್, ಭಾವನೆಗಳು. T ಅಂದರೆ ಥಾಟ್ಸ್, ಆಲೋಚನೆಗಳು. B ಅಂದರೆ ಬಿಲೀಫ್ಸ್, ನಂಬಿಕೆಗಳು. A ಅಂದರೆ ಆ್ಯಕ್ಷನ್ಸ್, ಕೆಲಸ ಅಥವಾ ಕ್ರಿಯೆ. ಬನ್ನಿ ಇದರ ಆಳವಾದ ರಹಸ್ಯವನ್ನು ಬಿಡಿಸಿ ನೋಡೋಣ. 1. ಫೀಲಿಂಗ್ಸ್ ಅಥವಾ ಭಾವನೆಗಳು ಎಲ್ಲದರ ಮೂಲ. ಸ್ನೇಹಿತರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಪ್ರಪಂಚಕ್ಕೆ ಅಥವಾ ಬ್ರಹ್ಮಾಂಡಕ್ಕೆ ಭಾಷೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅರ್ಥ ಆಗೋದು ಕೇವಲ ನಿಮ್ಮ ಭಾವನೆಗಳು ಅಥವಾ ಫೀಲಿಂಗ್ ಅಥವಾ ವೈಬ್ರೇಷನ್ ಮಾತ್ರ. ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಬಾಯಲ್ಲಿ ಹೇಳ್ತಾನೆ, ನನಗೆ ತುಂಬ ದುಡ್ಡು ಬೇಕು, ನಾನು ಶ್ರೀಮಂತನಾಗಬೇಕು ಅಂತ. ಆದರೆ ಅವನ ಮನಸ್ಸಿನ ಆಳದಲ್ಲಿ, ಅವನ ಎದೆಯೊಳಗೆ ಒಂದು ಭಯ ಇರುತ್ತೆ. ಅಯ್ಯೋ, ನಾಳೆ ಬಾಡಿಗೆ ಕಟ್ಟೋದಕ್ಕೆ ದುಡ್ಡಿಲ್ಲಲ್ಲ, ಸಾಲದವರು ಮನೆಗೆ ಬಂದರೆ ಏನು ಮಾಡೋದು ಅನ್ನೋ ಆತಂಕ ಇರುತ್ತೆ. ಇಲ್ಲಿ ಏನಾಗ್ತಿದೆ ಗಮನಿಸಿ. ಅವನ ಆಲೋಚನೆ ಅಥವಾ ಥಾಟ್ ಪಾಸಿಟಿವ್ ಆಗಿದೆ, ಆದರೆ ಅವನ ಫೀಲಿಂಗ್ ಅಥವಾ ಭಾವನೆ
ನೆಗೆಟಿವ್ ಆಗಿದೆ. ಲಾ ಆಫ್ ಅಟ್ರಾಕ್ಷನ್ ನಿಯಮದ ಪ್ರಕಾರ ನೀವು ಏನನ್ನು ಅಂದ್ಕೊಳ್ತಾ ಇದ್ದೀರೋ ಅದು ನಿಮಗೆ ಸಿಗಲ್ಲ. ಬದಲಾಗಿ ನೀವು ಏನನ್ನು ಅನುಭವಿಸ್ತಾ ಇದ್ದೀರೋ ಅದು ಮಾತ್ರ ನಿಮಗೆ ಸಿಗುತ್ತೆ. ನೀವು ಕೊರಗು ಅಥವಾ ಅಭಾವವನ್ನು ಅನುಭವಿಸಿದರೆ ಬ್ರಹ್ಮಾಂಡ ನಿಮಗೆ ಇನ್ನಷ್ಟು ಕಷ್ಟಗಳನ್ನೇ ಕೊಡುತ್ತೆ. ಅದೇ ನೀವು ಕೃತಜ್ಞತೆ ಮತ್ತು ಸಂತೋಷವನ್ನು ಅನುಭವಿಸಿದರೆ ನಿಮಗೆ ಇನ್ನಷ್ಟು ಸಂತೋಷದ ವಿಷಯಗಳೇ ಸಿಗುತ್ತೆ. 2. ಆಲೋಚನೆಗಳು. ಯಾವಾಗ ನಿಮ್ಮ ಫೀಲಿಂಗ್ಸ್ ಬದಲಾಗುತ್ತೋ ಅದೇ ನೀವು ಕೃತಜ್ಞತೆ ಮತ್ತು ಸಂತೋಷವನ್ನು ಅನುಭವಿಸಿದರೆ ನಿಮಗೆ ಇನ್ನಷ್ಟು ಸಂತೋಷದ ವಿಷಯಗಳೇ ಸಿಗ್ತವೆ. 2. ಆಲೋಚನೆಗಳು. ಯಾವಾಗ ನಿಮ್ಮ ಫೀಲಿಂಗ್ಸ್ ಬದಲಾಗುತ್ತೋ ಆಗ ನಿಮ್ಮ ಆಲೋಚನೆಗಳು ತಾನಾಗಿಯೇ ಬದಲಾಗುತ್ತೆ. ನೀವು ಗಮನಿಸಿರ್ಬೋದು, ನೀವು ತುಂಬ ಖುಷಿಯಾಗಿದ್ದಾಗ ನಿಮಗೆ ಒಳ್ಳೊಳ್ಳೆ ಐಡಿಯಾಗಳು ಮೂಡ್ತವೆ. ಅದೇ ನೀವು ಬೇಜಾರಲ್ಲಿದ್ದಾಗ ತಲೆ ಬ್ಲಾಕ್ ಆದಾಗೆ ಅನಿಸುತ್ತೆ. ಅದಕ್ಕೆ ಆಲೋಚನೆಗಳ ಮೂಲಕ ಅವುಗಳನ್ನು ಕಂಟ್ರೋಲ್ ಮಾಡಿಬಿಡಿ. ಮೊದಲು ನಿಮ್ಮ ಫೀಲಿಂಗ್ಸನ್ನು ಸರಿ ಮಾಡಿಕೊಳ್ಳಿ. 3. ಬಿಲೀವ್ಸ್ ಅಥವಾ ನಂಬಿಕೆಗಳು. ಇದು 3ನೇ ಹಂತ. ಒಂದೇ ಆಲೋಚನೆಯನ್ನು ಪದೇ ಪದೇ ಮಾಡಿದಾಗ ಅದು ನಿಮ್ಮ ನಂಬಿಕೆ ಅಥವಾ ಬಿಲೀಫ್ ಸಿಸ್ಟಮ್ ಆಗಿ ಬದಲಾಗುತ್ತೆ. ನಮ್ಮ ಸುಪ್ತ ಮನಸ್ಸು ಒಂದು ಕಂಪ್ಯೂಟರ್ ಇದ್ದಾಗೆ. ನಮ್ಮ ಬಾಲ್ಯದಿಂದ ಸಮಾಜ ಕೆಲವೊಂದು ವಿಷಯಗಳನ್ನು ಪ್ರೋಗ್ರಾಮ್ ಮಾಡಿಬಿಟ್ಟಿದೆ. ದುಡ್ಡು ಮಾಡೋದು ಕಷ್ಟ, ಶ್ರೀಮಂತರಾಗೋದು ಕಷ್ಟ, ಶ್ರೀಮಂತರು ಮೋಸಗಾರರು, ಇದೆಲ್ಲ ನಮಗೆಲ್ಲ ಆಗಲ್ಲ. ಇಂಥ ಮಾತುಗಳನ್ನು ಕೇಳಿ ಕೇಳಿ ನಮ್ಮ ಮನಸ್ಸು ಅದನ್ನೇ ಸತ್ಯ ಅಂತ ನಂಬಿಟ್ಟಿರುತ್ತೆ. ಈ ನಂಬಿಕೆ ಎಲ್ಲಿಯವರೆಗೂ ನಿಮ್ಮ ತಲೆಯಲ್ಲಿ ಇರುತ್ತೋ ಅಲ್ಲಿಯವರೆಗೂ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಅದು ದುಡ್ಡು ನಿಮ್ಮ ಹತ್ರ ನಿಲ್ಲಲ್ಲ. ಸೊ ನಾವು ಮೊದಲು ಈ ನೆಗೆಟಿವ್ ನಂಬಿಕೆಗಳನ್ನು ಕಿತ್ತು ಹಾಕಿ ಹೊಸ ಪಾಸಿಟಿವ್ ನಂಬಿಕೆಗಳನ್ನು ಬಿತ್ತಬೇಕು. 4ನೇದು ಆ್ಯಕ್ಷನ್ ಅಥವಾ ಕೆಲಸ ಅಥವಾ ಕ್ರಿಯೆ. ಕೊನೆಯದಾಗೆ ಬರೋದೇ ಆ್ಯಕ್ಷನ್. ಎಲ್ಲರೂ ಮಾಡೋ ತಪ್ಪು ಇಲ್ಲೇ ಇರೋದು ನೋಡಿ. ಫೀಲಿಂಗ್ಸ್ ಮತ್ತು ನಂಬಿಕೆಯನ್ನು ಬದಲಾಯಿಸ್ಕೊಂಡ ಮೇಲೆ ನೇರವಾಗಿ ಗಧೆ ಥರ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ರಿಸಲ್ಟ್ಸ್ ಸಿಗಲ್ಲ. ಇಲ್ಲಿ FTBA ಫಾರ್ಮುಲಾ ಹೇಳೋದು ಇಷ್ಟೇ. ಮೊದಲು ನಿಮ್ಮ ಭಾವನೆ ಮತ್ತು ನಂಬಿಕೆಗಳನ್ನು ಬದಲಾಯಿಸ್ಕೊಳ್ಳಿ. ಆಗ ನಿಮಗೆ ಇನ್ಸ್ಪೈರ್ಡ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಮನಸ್ಸು ಬರುತ್ತೆ. ಆಗ ನೀವು ಮಾಡುವ ಕೆಲಸ ನಿಮಗೆ ಕಷ್ಟ ಅಂತಲೇ ಅನಿಸೋಲ್ಲ. ಅದು ಆಟದ ಥರ ಖುಷಿ ಕೊಡುತ್ತೆ. ಸ್ನೇಹಿತರೆ, ಇವತ್ತು ರಾತ್ರಿ ಮಲಗುವ ಮುನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ FTBA ಹೇಗಿದೆ? ನಿಮ್ಮ ಫೀಲಿಂಗ್ಸ್ ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ? ಮುಂದಿನ ಅಧ್ಯಾಯವಂತೂ ಇನ್ನೂ ರೋಚಕವಾಗಿದೆ. ನಮ್ಮ ಫೀಲಿಂಗ್ಸ್ ಅಥವಾ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡೋದು ಹೇಗೆ? ನೆಗೆಟಿವ್ ಮೂಡಿಂದ ತಕ್ಷಣ ಹೊರಗೆ ಬರೋದು ಹೇಗೆ ಅನ್ನೋದಕ್ಕೆ ಸೂಪರ್ ಟೆಕ್ನಿಕ್ಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಲೇಖಕರು. ಅಧ್ಯಾಯ 4. ನೆಗೆಟಿವ್ ಫೀಲಿಂಗಿಂದ ತಕ್ಷಣ ಹೊರಗೆ ಬರೋದು ಹೇಗೆ? ಫ್ರೀಕ್ವೆನ್ಸಿ ಶಿಫ್ಟರ್. ಫ್ರೆಂಡ್ಸ್, ನಾವೀಗ FTBA ಫಾರ್ಮುಲಾ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ನಮ್ಮ ಫೀಲಿಂಗ್ಸ್ ಅಥವಾ ಭಾವನೆಗಳು ಎಲ್ಲದಕ್ಕಿಂತ ಮುಖ್ಯ ಅನ್ನೋದು ನಮಗೆ ಅರ್ಥ ಆಯಿತು. ಆದರೆ ಇಲ್ಲೊಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ನಾವೇನು ರೋಬೋಟ್ಗಳಾ? ನಾವು ಮನುಷ್ಯರು. ನಮಗೆ ಕೋಪ ಬರೋದು, ಬೇಜಾರಾಗೋದು, ಭಯ ಆಗೋದು ಅಥವಾ ಟೆನ್ಷನ್ ಆಗೋದು ಸಹಜ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಟ್ರಾಫಿಕ್ನಲ್ಲಿ ಯಾರೋ ಅಡ್ಡ ಬಂದರು ಅಂತನೋ ಅಥವಾ ಮನೆಯಲ್ಲಿ ಏನೋ ಸಣ್ಣ ಜಗಳ ಆಯಿತು ಅಂತನೋ
ನಮ್ಮ ಮೂಡು ಹಾಳಾಗ್ಬಿಡುತ್ತೆ. ಒಮ್ಮೆ ಮೂಡ್ ಹಾಳಾದರೆ ಆ ದಿನ ಪೂರ್ತಿ ಹಾಳಾಗುತ್ತೆ. ನಾವು ಆ ನೆಗೆಟಿವ್ ಫೀಲಿಂಗ್ನಲ್ಲೇ ದಿನ ಕಳೆದು ಬಿಡ್ತೀವಿ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವು ಎಷ್ಟು ಹೊತ್ತು ಬೇಜಾರಲ್ಲಿ ಇರ್ತೀವೋ ಅಷ್ಟು ಹೆಚ್ಚು ಕೆಟ್ಟ ಘಟನೆಗಳನ್ನು ನಮ್ಮ ಜೀವನಕ್ಕೆ ನಾವೇ ಇನ್ವೈಟ್ ಮಾಡ್ತಾ ಇರ್ತೀವಿ. ಹಾಗಾದರೆ ಈ ನೆಗೆಟಿವ್ ಮೂಡಿಂದ ಅಥವಾ ಲೋ ಫ್ರೀಕ್ವೆನ್ಸಿಯಿಂದ ತಕ್ಷಣ ಹೊರಗೆ ಬರೋದು ಹೇಗೆ? ಇದಕ್ಕಾಗಿಯೇ ಲೇಖಕರು ಫ್ರೀಕ್ವೆನ್ಸಿ ಶಿಫ್ಟರ್ಸ್ ಅನ್ನೋ ಅದ್ಭುತ ಟೆಕ್ನಿಕ್ಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವಾಗಲಾದ್ರೂ ಬೇಜಾರು ಅಥವಾ ಕೋಪ ಬಂದರೆ ತಕ್ಷಣ ಈ ಕೆಲಸಗಳನ್ನು ಮಾಡಿ. ಒಂದು, ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ಬದಲಾಯಿಸಿ. ನಮ್ಮ ಮನಸ್ಸಿಗೂ ಮತ್ತು ಶರೀರಕ್ಕೂ ನೇರವಾದ ಲಿಂಕ್ ಇದೆ. ನೀವು ಗಮನಿಸಿರಬಹುದು, ಒಬ್ಬ ವ್ಯಕ್ತಿ ಡಿಪ್ರೆಷನ್ನಲ್ಲಿ ಇದ್ದಾಗ ಅಥವಾ ತುಂಬ ಬೇಜಾರಲ್ಲಿ ಇದ್ದಾನೆ ಅಂತಂದರೆ ಅವನ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ? ಅವನ ಭುಜಗಳು ಬಗ್ಗಿರುತ್ತೆ, ತಲೆ ಕೆಳಗೆ ಹಾಕಿರ್ತಾನೆ, ಉಸಿರಾಟ ನಿಧಾನವಾಗಿರುತ್ತೆ ಮತ್ತು ಮುಖದಲ್ಲಿ ಕಳೆ ಇರಲ್ಲ. ಲೇಖಕರು ಹೇಳ್ತಾರೆ, ಮೋಷನ್ ಕ್ರಿಯೇಟ್ಸ್ ಎಮೋಷನ್ಸ್. ಅಂದರೆ ನಿಮ್ಮ ದೇಹದ ಚಲನೆ ನಿಮ್ಮ ಭಾವನೆಗಳನ್ನು ಬದಲಾಯಿಸುತ್ತೆ. ನಿಮಗೆ ಮೂಡ್ ಸರಿಯಿಲ್ಲ ಅಂತಂದರೆ ತಕ್ಷಣ ನೀವು ಕುಳಿತ ಜಾಗದಿಂದ ಎದ್ದು ನಿಲ್ಲಿ, ಬೆನ್ನು ನೇರ ಮಾಡಿ, ಎದೆ ಉಬ್ಬಿಸಿ ಆಕಾಶದ ಕಡೆಗೆ ನೋಡ್ತಾ ಮತ್ತು ಜೋರಾಗಿ ಉಸಿರು ತಗೊಳ್ಳಿ. ಬೇಕಿದ್ದರೆ ಕನ್ನಡಿ ಮುಂದೆ ನಿಂತು ಕೃತಕವಾಗಿ ಆದರೂ ಸರಿ ಒಂದು ದೊಡ್ಡ ಸ್ಮೈಲ್ ಮಾಡಿ. ವಿಜ್ಞಾನದ ಪ್ರಕಾರ ನೀವು ನಕ್ಕಾಗ ನಿಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ನಿಮ್ಮ ಮೆದುಳಿಗೆ ನಾನು ಖುಷಿಯಾಗಿದ್ದೀನಿ ಅನ್ನೋ ಸಿಗ್ನಲ್ ಹೋಗುತ್ತೆ. ಕೇವಲ 2 ನಿಮಿಷದಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. 2, ಕೃತಜ್ಞತೆ ಅಥವಾ ಗ್ರ್ಯಾಟಿಟ್ಯೂಡ್. ಇದು ಜಗತ್ತಿನ ಅತ್ಯಂತ ಪವರ್ಫುಲ್ ಟೆಕ್ನಿಕ್ಕು. ನಮಗೆ ಜೀವನದಲ್ಲಿ ಜಿಗುಪ್ಸೆ ಬಂದಾಗ ನಾವು ಸಾಮಾನ್ಯವಾಗಿ ನಮ್ಮ ಹತ್ತಿರ ಏನು ಇಲ್ಲ ಅನ್ನೋದರ ಬಗ್ಗೆನೇ ಯೋಚನೆ ಮಾಡ್ತೀವಿ. ನನ್ನ ಹತ್ರ ಕಾರಿಲ್ಲ, ನನ್ನ ಹತ್ರ ಆಸ್ತಿ ಇಲ್ಲ, ನನಗೆ ಒಳ್ಳೆಯ ಕೆಲಸ ಇಲ್ಲ, ಹೀಗೆ ಇಲ್ಲದಿರೋದರ ಬಗ್ಗೆನೇ ಯೋಚನೆ ಮಾಡಿದ್ರೆ ಅಭಾವದ ಫೀಲಿಂಗ್ ಜಾಸ್ತಿ ಆಗುತ್ತೆ. ಅದರ ಬದಲಿಗೆ ತಕ್ಷಣ ನಿಮ್ಮ ಫೋಕಸ್ ಶಿಫ್ಟ್ ಮಾಡಿ. ನಿಮ್ಮ ಬಳಿ ಏನೇನು ಇದೆ ಅದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಿ. ದೇವರೇ, ನನಗೆ ಇರಲು ಒಂದು ಸುಂದರವಾದ ಮನೆ ಇದೆ, ಥ್ಯಾಂಕ್ ಯು. ನನಗೆ ನೋಡಲು ಕಣ್ಣುಗಳಿವೆ, ನಡೆಯಲು ಕಾಲುಗಳಿವೆ, ಎಷ್ಟೋ ಜನರಿಗೆ ಇದು ಕೂಡ ಇಲ್ಲ, ಥ್ಯಾಂಕ್ ಯು ಗಾಡ್. ನನಗೆ ಇವತ್ತು ಒಳ್ಳೆ ಊಟ ಆಹಾರ ಸಿಕ್ಕಿದೆ, ಥ್ಯಾಂಕ್ ಯು. ಹೀಗೆ ಯಾವಾಗ ನೀವು ಧನ್ಯವಾದ ಅಥವಾ ಥ್ಯಾಂಕ್ ಯು ಅಂತ ಹೇಳ್ತೀರೋ ಆಗ ನಿಮ್ಮ ಮನಸ್ಸು ಅಭಾವದಿಂದ ಸಮೃದ್ಧಿಯ ಕಡೆಗೆ ಶಿಫ್ಟ್ ಆಗುತ್ತೆ. ಕಂಪ್ಲೇಂಟ್ ಮಾಡೋ ಮನಸ್ಥಿತಿಯಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲ್ಲ. ಆದರೆ ಕೃತಜ್ಞತೆ ಇರೋ ಮನಸ್ಥಿತಿಯಲ್ಲಿ ಪವಾಡಗಳೇ ನಡೆಯುತ್ತೆ. ಇನ್ನೊಂದು ಸುಲಭ ದಾರಿ ಏನಪ್ಪ ಅಂದರೆ, ನಿಮಗೆ ತುಂಬ ಖುಷಿ ಕೊಟ್ಟ ಯಾವುದಾದ್ರೂ 2 ಸಿಹಿ ನೆನಪುಗಳನ್ನು ನೆನೆಸ್ಕೊಳ್ಳಿ. ನಿಮ್ಮ ಮಗುವಿನ ನಗು ಇರಬಹುದು, ಅಥವಾ ನೀವು ಫ್ರೆಂಡ್ಸ್ ಜೊತೆ ಹೋದ ಟ್ರಿಪ್ ಇರ್ಬೋದು, ಅಥವಾ ನಿಮಗೆ ಇಷ್ಟವಾಗುವ ಮ್ಯೂಸಿಕ್ ಕೇಳಿ. ಇವೆಲ್ಲವೂ ನಿಮ್ಮನ್ನು ತಕ್ಷಣ ಹೈ ಫ್ರೀಕ್ವೆನ್ಸಿಗೆ ಕಡೆಗೆ ಕರೆದೊಯ್ತವೆ. ಸೊ ಫ್ರೆಂಡ್ಸ್, ಇನ್ನು ಮುಂದೆ ನಿಮಗೆ ಕೋಪ ಅಥವಾ ಬೇಜಾರು ಬಂದರೆ ಅದನ್ನೇ ಹಿಡ್ಕೊಂಡು ಗಂಟೆಗಟ್ಟಲೆ ಕೂತ್ಕೋಬೇಡಿ.
ತಕ್ಷಣ ಈ ಟೆಕ್ನಿಕ್ ಬಳಸಿ ನಿಮ್ಮ ಮೂಡ್ ಸರಿ ಮಾಡಿಕೊಳ್ಳಿ. ಯಾಕಪ್ಪ ಅಂದರೆ ನೀವು ಎಷ್ಟು ಸಮಯ ಖುಷಿಯಾಗಿ ಇರ್ತೀರೋ ಅಷ್ಟು ಬೇಗ ನಿಮ್ಮ ಕನಸುಗಳು ನನಸಾಗ್ತವೆ. ಈಗ ನಮ್ಮ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸುವುದು ಅಂತ ಕಲ್ತೆವು. ಬನ್ನಿ, ಈಗ ಈ ಅದ್ಭುತವಾದ ನಿಯಮವನ್ನು ಬಳಸಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಅಂತ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಮನಸ್ಸಿನ ಶಕ್ತಿಯಿಂದ ಹೇಗೆ ಗುಣಪಡಿಸಿಕೊಳ್ಳೋದು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಧ್ಯಾಯ 5: ಆರೋಗ್ಯಕ್ಕಾಗಿ ಆಕರ್ಷಣೆಯ ನಿಯಮ. ಹೆಲ್ತ್. ಈಗ ನಾವು ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ಆರೋಗ್ಯ. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಆರೋಗ್ಯವೇ ಭಾಗ್ಯ ಅಂತ. ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿರ್ಬೋದು, ಆದರೆ ಅದನ್ನು ಅನುಭವಿಸೋದಕ್ಕೆ ಆರೋಗ್ಯ ಇಲ್ಲ ಅಂದರೆ ಆ ದುಡ್ಡಿಗೆ ಏನು ಬೆಲೆ ಇರುತ್ತೆ ಅಲ್ವಾ? ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೀಯ ನಿಯಮವನ್ನು ಬಳಸಿ ಎಷ್ಟೋ ಜನ ತಮ್ಮ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಗಳನ್ನು ಕೂಡ ಗುಣಪಡಿಸಿಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯ? ವಿಜ್ಞಾನದ ಪ್ರಕಾರ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ನಮ್ಮ ಆಲೋಚನೆಗಳ ಮಾತನ್ನು ಕೇಳ್ತವೆ. ನಮ್ಮ ದೇಹ ಒಂದು ಅದ್ಭುತವಾದ ಫ್ಯಾಕ್ಟರಿ ಇದ್ದಾಗೆ. ಅದಕ್ಕೆ ತನ್ನನ್ನು ತಾನೇ ರಿಪೇರಿ ಮಾಡಿಕೊಳ್ಳುವ ಶಕ್ತಿ ಇದೆ. ನಿಮಗೆ ಕೈಯಲ್ಲಿ ಸಣ್ಣ ಗಾಯವಾದರೆ ನೀವು ಅದಕ್ಕೆ ಏನು ಮಾಡದೇ ಇದ್ರೂ ಕೆಲವು ದಿನಗಳಲ್ಲಿ ಅದು ತಾನಾಗಿಯೇ ಒಣಗಿ ಹೋಗುತ್ತೆ ಅಲ್ವಾ? ಇದು ನಮ್ಮ ದೇಹದ ನ್ಯಾಚುರಲ್ ಶಕ್ತಿ. ಸ್ನೇಹಿತರೆ, ಇಂತಹ ಅದ್ಭುತವಾದ ವಿಷಯಗಳನ್ನು ಸರಳವಾಗಿ ಕನ್ನಡದಲ್ಲಿ ತಿಳಿಸೋದೇ ನನ್ನ ಈ ಚಾನಲ್ನ ಉದ್ದೇಶ. ಈ ಮಾಹಿತಿ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ವಿಡಿಯೋ ನೋಡ್ತಲೇ ಕೆಳಗಿರುವ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೀವು ಮಾಡೋ ಒಂದು ಸಣ್ಣ ಕ್ಲಿಕ್ ತುಂಬಾ ಸಹಾಯ ಮಾಡುತ್ತೆ. ಸರಿ, ವಿಷಯಕ್ಕೆ ಬರೋಣ. ನಾವು ಆರೋಗ್ಯದ ವಿಷಯದಲ್ಲಿ ಮಾಡೋ ದೊಡ್ಡ ತಪ್ಪು ಏನು ಗೊತ್ತಾ? ನಾವು ಯಾವಾಗಲೂ ನಮ್ಮ ಕಾಯಿಲೆ ಬಗ್ಗೆನೇ ಮಾತಾಡ್ತಿರ್ತೀವಿ. ಅಯ್ಯೋ, ನನಗೆ ಮಂಡಿ ನೋವು, ನನಗೆ ಯಾವಾಗಲೂ ಸುಸ್ತಾಗುತ್ತೆ, ನನಗೆ ಶುಗರ್ ಇದೆ, BP ಇದೆ, ಹೀಗೆ ಪದೇ ಪದೇ ಹೇಳುವ ಮೂಲಕ ನೀವೇ ನಿಮ್ಮ ದೇಹಕ್ಕೆ ಆಜ್ಞೆ ಕೊಡ್ತಾ ಇದ್ದೀರಾ, ನನಗೆ ಮಂಡಿ ನೋವು ಬೇಕು, ನನಗೆ ಶುಗರ್ ಬೇಕು ಅಂತ. ಲಾ ಆಫ್ ಅಟ್ರಾಕ್ಷನ್ಗೆ ಬೇಡ ಅನ್ನೋದು ಅರ್ಥ ಆಗಲ್ಲ. ನೀವು ಯಾವುದರ ಬಗ್ಗೆ ಗಮನ ಕೊಡ್ತೀರೋ ಅದನ್ನೇ ನಮಗೆ ವಾಪಸ್ ಕೊಡುತ್ತೆ. ವೈದ್ಯಕೀಯ ಲೋಕದಲ್ಲಿ ಪ್ಲಸೀಬೋ ಎಫೆಕ್ಟ್ ಅಂತ ಒಂದಿದೆ. ಅಂದರೆ ರೋಗಿಗೆ ಬರೀ ಸಕ್ಕರೆ ಗುಳಿಗೆ ಕೊಟ್ಟು, ಇದು ತುಂಬ ಪವರ್ಫುಲ್ಲಾದ ಮಾತ್ರೆ, ಇದನ್ನು ತಗೊಂಡ್ರೆ ನಿಮ್ಮ ಕಾಯಿಲೆ ಬೇಗ ಗುಣವಾಗುತ್ತೆ ಅಂತ ನಂಬಿಸಿಕೊಟ್ರೆ ಆ ರೋಗಿ ನಂಬಿಕೆಯಿಂದಲೇ ಆ ಕಾಯಿಲೆ ಗುಣವಾಗಿಬಿಡುತ್ತೆ, ವಾಸಿ ಆಗಿಬಿಡುತ್ತೆ. ಅಂದರೆ ಔಷಧಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಹುಷಾರಾಗ್ತೀನಿ ಅನ್ನೋ ನಿಮ್ಮ ನಂಬಿಕೆ ಕೆಲಸ ಮಾಡುತ್ತೆ. ಹಾಗಾದರೆ ಆರೋಗ್ಯವನ್ನು ಆಕರ್ಷಿಸೋದು ಹೇಗೆ? ತುಂಬ ಸಿಂಪಲ್. ಇವತ್ತಿನಿಂದ ನನಗೆ ಹುಷಾರಿಲ್ಲ ಅಂತ ಹೇಳೋದನ್ನು ನಿಲ್ಲಿಸ್ಬಿಡಿ. ಅದರ ಬದಲಾಗಿ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದರೆ ಹೇಗಿರ್ತೀರ ಅದನ್ನು ಕಲ್ಪನೆ ಮಾಡಿಕೊಳ್ಳಿ. ಉದಾಹರಣೆಗೆ, ನಿಮಗೆ ಬೆನ್ನು ನೋವಿದ್ದರೆ ನನ್ನ ಬೆನ್ನು ನೋವು ಕಮ್ಮಿ ಆಗಲಿ ಅಂತ ಪ್ರಾರ್ಥನೆ ಮಾಡಬೇಡಿ. ನನ್ನ ಬೆನ್ನು ತುಂಬ ಸ್ಟ್ರಾಂಗ್ ಆಗಿದೆ, ನಾನು ಆರಾಮಾಗಿ ಓಡಾಡ್ತಾ ಇದ್ದೀನಿ, ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನಾನು ತುಂಬ ಎನರ್ಜೆಟಿಕ್ ಆಗಿ ಇದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ವಿಜುವಲೈಸ್. ಯಾವಾಗ ನೀವು ಆರೋಗ್ಯದ ಫ್ರೀಕ್ವೆನ್ಸಿಯಲ್ಲಿ ಇರ್ತೀರೋ ಆಗ ನಿಮ್ಮ ದೇಹದಲ್ಲಿರುವ ಕೆಮಿಕಲ್ಸ್ ಬದಲಾಗುತ್ತೆ ಮತ್ತು ನಿಮ್ಮ ಆರೋಗ್ಯ
ಪವಾಡದ ರೀತಿ ಸುಧಾರಿಸುತ್ತೆ. ಆರೋಗ್ಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರತಿಯೊಬ್ಬರಿಗೂ ಬೇಕಾಗಿರುವ, ಎಲ್ಲರೂ ಕಾಯುತ್ತಿರುವ ಆ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಹಣ ಮತ್ತು ಸಂಪತ್ತು. ಹಣವನ್ನು ಆಕರ್ಷಿಸೋದು ಹೇಗೆ? ಬನ್ನಿ ನೋಡೋಣ. ಅಧ್ಯಾಯ 6: ಹಣ ಮತ್ತು ಸಂಪತ್ತನ್ನು ಆಕರ್ಷಿಸುವುದು ಹೇಗೆ? ಮನಿ ಆ್ಯಂಡ್ ವೆಲ್ತ್. ಸ್ನೇಹಿತರೆ, ಈಗ ನಾವು ಎಲ್ಲರೂ ಕಾಯ್ತಿದ್ದ ಆ ವಿಷಯಕ್ಕೆ ಬರೋಣ. ಅದೇ ಹಣ, ಮನಿ. ತುಂಬ ಜನ ಹೇಳ್ತಾರೆ, ಸರ್, ನಾನು ದಿನ ದುಡ್ಡು ಬೇಕು ಅಂತ ಕೇಳ್ತೀನಿ, ಪಾಸಿಟಿವ್ ಆಗಿ ಯೋಚನೆನೂ ಮಾಡ್ತೀನಿ, ಆದರೆ ದುಡ್ಡು ಬರ್ತಿಲ್ಲ ಅಂತ. ಯಾಕೆ ಗೊತ್ತಾ? ನಿಮ್ಮ ಮತ್ತು ದುಡ್ಡಿನ ನಡುವೆ ಇರುವ ಸಂಬಂಧ ಅಥವಾ ರಿಲೇಷನ್ಶಿಪ್ ಸರಿ ಇಲ್ಲ. ನಮ್ಮ ಬಾಲ್ಯದಿಂದ ನಮಗೆ ಹಣದ ಬಗ್ಗೆ ತಪ್ಪು ಪಾಠಗಳನ್ನೇ ಕಲಿಸಿದ್ದಾರೆ. ಹಣವೇ ಅನರ್ಥಕ್ಕೆ ಕಾರಣ. ದುಡ್ಡು ಮರದಲ್ಲಿ ಬೆಳೆಯುತ್ತಾ? ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚು. ಇಂತಹ ಮಾತುಗಳನ್ನು ಕೇಳಿ ಕೇಳಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ದುಡ್ಡು ಅಂದರೆ ಕಷ್ಟ, ದುಡ್ಡು ಸಿಗೋದು ಕಷ್ಟ ಅನ್ನೋ ರಿಜಿಸ್ಟರ್ ಆಗಿ ಬಿಟ್ಟಿದೆ. ನೀವು ಬಾಯಲ್ಲಿ ದುಡ್ಡು ಬೇಕು ಅಂತ ಅಂತೀರ, ಆದರೆ ಮನಸ್ಸಿನಲ್ಲಿ ದುಡ್ಡು ಕೆಟ್ಟದ್ದು ಅಂತ ಅಂದ್ಕೊತೀರ. ಇದೇ ದೊಡ್ಡ ಸಮಸ್ಯೆ. ಲಾ ಆಫ್ ಅಟ್ರಾಕ್ಷನ್ ಹೇಳೋದು ಇಷ್ಟೇ. ಹಣ ಒಂದು ಶಕ್ತಿ, ಎನರ್ಜಿ. ನೀವು ಅದನ್ನು ಪ್ರೀತಿಸಿದರೆ ಮಾತ್ರ ಅದು ನಿಮ್ಮ ಹತ್ರ ಬರುತ್ತೆ. ನೀವು ದುಡ್ಡನ್ನು ದ್ವೇಷ ಮಾಡಿದ್ರೆ ಅಥವಾ ಶ್ರೀಮಂತರನ್ನು ನೋಡಿ ಅವನು ಮೋಸಗಾರ, ಮೋಸ ಮಾಡಿರ್ತಾನೆ ಅಂತ ಹೊಟ್ಟೆ ಕಿಚ್ಚಿಬಿಟ್ರೆ ಹಣ ನಿಮ್ಮ ಹತ್ರ ಬರೋದಿಲ್ಲ. ಯಾಕಂದರೆ ನೀವು ಯಾವುದನ್ನು ದ್ವೇಷ ಮಾಡ್ತೀರೋ ಅದು ನಿಮ್ಮ ಹತ್ರ ಸುಳಿಯೋದಿಲ್ಲ. ಹಾಗಾದರೆ ಹಣವನ್ನು ಆಕರ್ಷಣೆ ಮಾಡೋದು ಹೇಗೆ? ಮೊದಲು ಹಣಕ್ಕೆ ಗೌರವ ಕೊಡಿ. ಒಂದು ಚಿಕ್ಕ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಪರ್ಸ್ ಅಥವಾ ವಾಲೆಟನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ. ಹಳೆ ಚೀಟಿ, ರಸೀದಿಗಳನ್ನು ತೆಗೆದು ಹಾಕಿಬಿಟ್ಟು ನೋಟುಗಳನ್ನು ಮುದ್ರಿ ಇಡಬೇಡಿ. ಅದನ್ನು ನೀಟಾಗಿ ಆರ್ಡರ್ ವೈಸಲ್ಲಿ ಜೋಡಿಸಿ. ನೀವು ಹಣಕ್ಕೆ ಎಷ್ಟು ಗೌರವ ಕೊಡ್ತೀರೋ ಹಣ ನಿಮಗೆ ಅಷ್ಟು ಗೌರವ ಕೊಡುತ್ತೆ. ಎರಡನೆಯದಾಗಿ, ನೀವು ಹಣ ಖರ್ಚು ಮಾಡುವಾಗ ಇರುವ ಫೀಲಿಂಗು. ನಾವು ಕರೆಂಟ್ ಬಿಲ್ ಕಟ್ಟುವಾಗ ಅಥವಾ ಪೆಟ್ರೋಲ್ ಹಾಕ್ಸುವಾಗ ಅಯ್ಯೋ ದುಡ್ಡು ಹೋಗ್ತಾ ಇದೆಯಲ್ಲ ಅಂತ ಸಂಕಟ ಪಡ್ತಾ ಖರ್ಚು ಮಾಡ್ತೀವಿ. ನೀವು ಸಂಕಟಪಟ್ಟು ಹಣ ಕೊಟ್ಟರೆ ಹಣ ಬರೋ ದಾರಿ ಬಂದಾಗುತ್ತೆ. ಅದರ ಬದಲು ಇನ್ನು ಮುಂದೆ ಯಾರಿಗೆ ದುಡ್ಡು ಕೊಡುವಾಗಲೂ ಮನಸ್ಸಿನಲ್ಲಿ ಹೀಗೆ ಹೇಳ್ಕೊಳ್ಳಿ, ನನ್ನ ಈ ಹಣ ಹೋಗಿ ಮಲ್ಟಿಪ್ಲೈ ಆಗಿ 10 ಪಟ್ಟು ಹೆಚ್ಚಾಗಿ ವಾಪಸ್ ಬರಲಿ. ಯಾವಾಗ ನೀವು ಖುಷಿಯಿಂದ ಹಣ ಕೊಡ್ತೀರೋ ಬ್ರಹ್ಮಾಂಡ ನಿಮಗೆ ಬೇರೆ ಬೇರೆ ರೂಪದಲ್ಲಿ, ದಾರಿಯಲ್ಲಿ ಹಣವನ್ನು ಕಳಿಸ್ಕೊಡುತ್ತೆ. ಇದೇ ಆರ್ಥಿಕ ಸ್ವಾತಂತ್ರ್ಯದ ಗುಟ್ಟು. ಈಗ ಹಣದ ಸಮಸ್ಯೆ ಬಗ್ಗೆ ಆಯಿತು. ಆದರೆ ಮನುಷ್ಯನಿಗೆ ಹಣ, ಆರೋಗ್ಯ ಇದ್ದರೆ ಸಾಕ? ನೆಮ್ಮದಿಯಾಗಿರಲು ಒಳ್ಳೆಯ ಸಂಬಂಧಗಳು ಬೇಕು. ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕಿರಿ, ಲವ್ ಪ್ರಾಬ್ಲಮ್ಸ್ ಇವನ್ನೆಲ್ಲ ಲಾ ಆಫ್ ಅಟ್ರಾಕ್ಷನ್ನ ಮೂಲಕ ಹೇಗೆ ಸರಿ ಮಾಡೋದು? ಬನ್ನಿ ಮುಂದಿನ ಅಧ್ಯಾಯದಲ್ಲಿ ಇದನ್ನೆಲ್ಲ ನೋಡೋಣ. ಅಧ್ಯಾಯ 7: ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋದು ಹೇಗೆ? ಹಣ ಮತ್ತು ಆರೋಗ್ಯದ ನಂತರ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ ಮತ್ತು ಪ್ರೀತಿ. ಆದರೆ ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನರಿಗೆ ದುಡ್ಡಿದೆ, ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕು ಅಥವಾ ಲವ್ ಬ್ರೇಕಪ್, ಹೀಗೆ ಸಂಬಂಧಗಳಲ್ಲಿ ಬಿರುಕು ಬರೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನಾವಾಗಲೇ FTBA ಫಾರ್ಮುಲಾದಲ್ಲಿ ಕಲ್ತಿದ್ವಿ. ನಾವು
ಯಾವುದರ ಬಗ್ಗೆ ಹೆಚ್ಚು ಗಮನ ಕೊಡ್ತೀವೋ ಅದು ಹೆಚ್ಚಾಗುತ್ತೆ. ಸಂಬಂಧಗಳಲ್ಲಿ ನಾವು ಮಾಡೋ ತಪ್ಪು ಅಂದರೆ ನಾವು ಎದುರಿಗೆ ಇರುವ ವ್ಯಕ್ತಿಯ ತಪ್ಪುಗಳನ್ನು ಮಾತ್ರ ಹುಡುಕ್ತಾ ಇರ್ತೀವಿ. ನನ್ನ ಗಂಡ ಯಾವಾಗಲೂ ಮೊಬೈಲ್ ನೋಡ್ತಾನೆ, ನನ್ನ ಹತ್ರ ಮಾತಾಡಲ್ಲ, ನನ್ನ ಹೆಂಡತಿ ಯಾವಾಗಲೂ ಕಿರಿಕ್ ಮಾಡ್ತಿರ್ತಾಳೆ, ನನ್ನ ಫ್ರೆಂಡ್ ಮೋಸ ಮಾಡ್ದ, ಹೀಗೆ ಅವರ ಗುಣಗಳ ಬಗ್ಗೆನೇ ಭಾಳ ಯೋಚನೆ ಮಾಡ್ತಾಯಿದ್ರೆ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಅವರಲ್ಲಿರುವ ಇನ್ನೂ ಹೆಚ್ಚಿನ ನೆಗೆಟಿವ್ ಗುಣಗಳನ್ನೇ ತೋರಿಸುತ್ತೆ. ನೀವು ಎಷ್ಟು ಕಂಪ್ಲೇಂಟ್ ಮಾಡ್ತೀರೋ ಸಂಬಂಧ ಅಷ್ಟು ಹಾಳಾಗುತ್ತೆ. ಇದನ್ನು ಸರಿ ಮಾಡೋದು ಹೇಗೆ? ಲೇಖಕರು ಒಂದು ಮ್ಯಾಜಿಕ್ ಟೆಕ್ನಿಕ್ ಹೇಳ್ತಾರೆ. ನೀವು ಯಾರ ಜೊತೆ ಸಂಬಂಧವನ್ನು ಸರಿ ಮಾಡ್ಕೋಬೇಕು ಅಂತ ಇದ್ದೀರೋ ಅವರಲ್ಲಿರುವ ಕನಿಷ್ಠ 5 ಒಳ್ಳೆಯ ಗುಣಗಳನ್ನು ಪಟ್ಟಿ ಮಾಡಿ. ಪ್ರತಿಯೊಬ್ಬ ಕೆಟ್ಟ ಮನುಷ್ಯನಲ್ಲೂ ಏನಾದರೂ ಒಂದು ಒಳ್ಳೆಯ ಗುಣ ಇದ್ದೇ ಇರುತ್ತೆ. ಅವರು ಚೆನ್ನಾಗಿ ಅಡುಗೆ ಮಾಡ್ಬೋದು, ಅಥವಾ ಹಾರ್ಡ್ ವರ್ಕ್ ಮಾಡ್ಬೋದು, ಅಥವಾ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ದಿನ ಬೆಳಗ್ಗೆ ಎದ್ದು ಅವರ ಈ ಒಳ್ಳೆಯ ಗುಣಗಳ ಬಗ್ಗೆ ಯೋಚನೆ ಮಾಡಿದ್ರೆ ಮತ್ತು ಮನಸ್ಸಿನಲ್ಲೇ ಅವರಿಗೆ ಕೃತಜ್ಞತೆ ಹೇಳಿ. ಯಾವಾಗ ನೀವು ಅವರ ಪಾಸಿಟಿವ್ ಕಡೆ ಗಮನ ಕೊಡ್ತೀರೋ ಅವರ ವರ್ತನೆ ತಾನಾಗಿಯೇ ಬದಲಾಗುತ್ತೆ. ಇದು ಕೇಳೋದಕ್ಕೆ ಆಶ್ಚರ್ಯ ಅನ್ನಿಸ್ಬೋದು, ಆದರೆ ಇದು ಸತ್ಯ. ನೀವು ಬದಲಾದರೆ ಜಗತ್ತು ಬದಲಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಸೆಲ್ಫ್ ಲವ್. ಬೇರೆಯವರು ನಿಮ್ಮನ್ನು ಪ್ರೀತಿಸಬೇಕು ಅಂತಂದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮನ್ನು ನೀವೇ ದ್ವೇಷ ಮಾಡಿಕೊಂಡ್ರೆ ಜಗತ್ತು ಕೂಡ ನಿಮ್ಮನ್ನು ದ್ವೇಷ ಮಾಡುತ್ತೆ. ಸೊ ಮೊದಲು ನಿಮ್ಮನ್ನು ನೀವು ಗೌರವಿಸಿ, ಆಗ ಎಲ್ಲರೂ ನಿಮ್ಮನ್ನು ಗೌರವಿಸ್ತಾರೆ. ನಾವು ದೊಡ್ಡವರ ವಿಷಯವನ್ನೇನೋ ಸರಿ ಮಾಡ್ಕೊಳ್ತೀವಿ, ಆದರೆ ನಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳ ಕಥೆ ಏನು? ಅವರಿಗೆ ಈ ಲಾ ಆಫ್ ಅಟ್ರಾಕ್ಷನ್ ಹೇಳಿಕೊಡೋದು ಹೇಗೆ? ಪರೀಕ್ಷೆಯಲ್ಲಿ ಅವರು ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ? ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ. ಅಧ್ಯಾಯ 8, ಮಕ್ಕಳಿಗಾಗಿ ಆಕರ್ಷಣೀಯ ನಿಯಮ. ಚಿಲ್ಡ್ರನ್ಸ್ ಆ್ಯಂಡ್ ಎಜುಕೇಷನ್. ಸ್ನೇಹಿತರೆ, ಸಂಬಂಧಗಳ ನಂತರ ನಾವೀಗ ನಮ್ಮ ಮುಂದಿನ ಪೀಳಿಗೆ ಅಂದರೆ ನಮ್ಮ ಮಕ್ಕಳ ಬಗ್ಗೆ ಮಾತಾಡೋಣ. ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಗೊತ್ತಿಲ್ಲದೆ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡುತ್ತೆ. ನೀವು ಗಮನಿಸಿರ್ಬೋದು, ಪೋಷಕರು ಯಾವಾಗಲಾದರೂ ಮಕ್ಕಳನ್ನು ಬೈತಾ ಇರ್ತಾರೆ. ನಿನಗೆ ಓದೋದಕ್ಕೆ ಬರಲ್ಲ, ನೀನು ದಡ್ಡ, ನೀನು ಯಾವಾಗಲೂ ಟಿ ವಿ ನೋಡ್ತೀಯ, ಮೊಬೈಲ್ ನೋಡ್ತೀಯ, ಹೀಗೆ ಪದೇ ಪದೇ ಹೇಳೋ ಮೂಲಕ ನೀವು ಏನು ಮಾಡ್ತಾ ಇದ್ದೀರಾ ಗೊತ್ತಾ? ನೀವು ನಿಮ್ಮ ಮಗುವಿನ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಸುಪ್ತ ಮನಸ್ಸನ್ನು ಪ್ರೋಗ್ರಾಮ್ ಮಾಡ್ತಿದ್ದೀರಾ. ಒಂದು ಮಗುವಿಗೆ ದಿನಕ್ಕೆ 10 ಸಲ ನೀನು ದಡ್ಡ ಅಂತ ಹೇಳಿದ್ರೆ ಆ ಮಗು ನಿಜವಾಗ್ಲೂ ತಾನು ದಡ್ಡ ಅಂತ ನಂಬಿಬಿಡುತ್ತೆ. ಆಮೇಲೆ ಆ ಮಗು ಎಷ್ಟೇ ಓದಿದ್ರೂ ತಲೆಗತ್ತಲ್ಲ. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ? ಇವತ್ತಿನಿಂದಲೇ ನಿಮ್ಮ ಮಗುವಿನ ಬಗ್ಗೆ ನೀವು ನೆಗೆಟಿವ್ ಮಾತಾಡೋದನ್ನು ನಿಲ್ಲಿಸಿ. ನಿಮ್ಮ ಮಗು ಓದೋದ್ರಲ್ಲಿ ವೀಕ್ ಇದ್ದರೂ ಪರವಾಗಿಲ್ಲ, ಅವರ ಮುಂದೆ ಹೀಗೆ ಹೇಳಿ: ನೀನು ತುಂಬ ಬುದ್ಧಿವಂತ, ನಿನಗೆ ತುಂಬ ಚೆನ್ನಾಗಿ ನೆನಪಿನ ಶಕ್ತಿ ಇದೆ. ಯಾವಾಗ ನೀವು ಈ ಪಾಸಿಟಿವ್ ಮಾತುಗಳನ್ನು ಹೇಳ್ತಾ ಇರ್ತೀರೋ ಮಗುವಿನ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಅವರ ಫ್ರೀಕ್ವೆನ್ಸಿ ಬದಲಾಗುತ್ತೆ ಮತ್ತು ಅವರು ಓದಿದ್ದನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ.
ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋಣ. ಎಕ್ಸಾಮ್ ಅಂದರೆ ಸಾಕು ಎಲ್ಲರಿಗೂ ಭಯ. ಅಯ್ಯೋ, ಎಕ್ಸಾಮ್ ಕಷ್ಟವಾದರೆ ಏನು ಮಾಡೋದು, ನಾನು ಫೇಲ್ ಆದರೆ ಏನು ಮಾಡೋದು ಅನ್ನೋ ಭಯದಲ್ಲೇ ಓದೋದಕ್ಕೆ ಕೂರ್ತಾರೆ. ನೆನ್ಪಿಡಿ, ಭಯ ಅನ್ನೋದು ಅತಿ ದೊಡ್ಡ ನೆಗೆಟಿವ್ ಎನರ್ಜಿ. ನೀವು ಭಯಪಟ್ಟು ಓದಿದರೆ ಅದು ತಲೆಗೆ ಹೋಗೋದಿಲ್ಲ. ಅದಕ್ಕೆ ಲೇಖಕರು ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತಾರೆ. ಓದೋಕ್ಕೆ ಕೂರೋ ಮುಂಚೆ ಕೇವಲ 2 ನಿಮಿಷ ಕಣ್ಮುಚ್ಚಿ, ನಾನು ಎಕ್ಸಾಮ್ ತುಂಬ ಚೆನ್ನಾಗಿ ಬರಿತಾ ಇದ್ದೀನಿ, ರಿಸಲ್ಟ್ ಬಂದಾಗ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ, ಅಪ್ಪ ಅಮ್ಮ ತುಂಬ ಖುಷಿಯಾಗಿ ಇದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ವಿಜುವಲೈಸ್. ಯಾವಾಗ ನೀವು ರಿಸಲ್ಟ್ ಬಗ್ಗೆ ಪಾಸಿಟಿವ್ ಆಗಿ ಇರ್ತೀರೋ ಆಗ ನಿಮ್ಮ ಮೆದುಳು ತುಂಬ ಶಾರ್ಪಾಗಿ ಕೆಲಸ ಮಾಡುತ್ತೆ. ಕಷ್ಟದ ಪಾಠಗಳು ಕೂಡ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಪೋಷಕರೇ, ನಿಮ್ಮ ಮಕ್ಕಳನ್ನು ಬೈಯೋದನ್ನು ಬಿಟ್ಟು ಅವರಲ್ಲಿರೋ ಪಾಸಿಟಿವ್ ಗುಣಗಳನ್ನು ಪ್ರೋತ್ಸಾಹಿಸಿ. ವಿದ್ಯಾರ್ಥಿಗಳೇ, ಎಕ್ಸಾಮ್ ಬಗ್ಗೆ ಭಯ ಬಿಟ್ಟು ಗೆಲುವಿನ ಬಗ್ಗೆ ಕನಸು ಕಾಣಿ. ನಾವು ನಮ್ಮ ಮನಸ್ಸನ್ನು ಹೇಗೆ ಬೇಕಾದರೂ ಬದಲಾಯಿಸ್ಬೋದು ಅನ್ನೋದನ್ನು ನೋಡಿದ್ವಿ. ಆದರೆ ನಾವು ವಾಸಿಸುವ ಮನೆ ಹೇಗಿರಬೇಕು? ಮನೆಯ ವಾಸ್ತುಗೂ ಮತ್ತು ಲಾ ಆಫ್ ಅಟ್ರಾಕ್ಷನ್ಗೂ ಏನು ಸಂಬಂಧ? ಇದನ್ನೇ ನಾವು ಮುಂದಿನ ಅಧ್ಯಾಯದಲ್ಲಿ, ಇಂಟ್ರೆಸ್ಟಿಂಗ್ ಅಧ್ಯಾಯದಲ್ಲಿ ನೋಡೋಣ. ಅದೇ ವಾಸ್ತುಶಾಸ್ತ್ರ ಮತ್ತು ಆಕರ್ಷಣೀಯ ನಿಯಮ. ಅಧ್ಯಾಯ 9: ಆಕರ್ಷಣೀಯ ನಿಯಮ ಮತ್ತು ವಾಸ್ತುಶಾಸ್ತ್ರ. ಸ್ನೇಹಿತರೆ, ನಾವು ನಮ್ಮ ಮನಸ್ಸನ್ನು ಹೇಗೆ ಬೇಕಾದರೂ ಬದಲಾಯಿಸಬಹುದು. ಆದರೆ ನಾವು ವಾಸಿಸುವ ಮನೆ ಹೇಗಿರಬೇಕು? ನಮ್ಮ ಮನೆಯ ಪರಿಸರಕ್ಕೂ ಮತ್ತು ನಮ್ಮ ಯಶಸ್ಸಿಗೂ ನೇರವಾದ ಸಂಬಂಧ ಇದೆ. ಇದನ್ನೇ ವಾಸ್ತುಶಾಸ್ತ್ರ ಹೇಳೋದು. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮ್ಮ ಮನೆ ಕೇವಲ ಇಟ್ಟಿಗೆ ಸಿಮೆಂಟಿಂದ ಕಟ್ಟಿದ ಕಟ್ಟಡ ಅಲ್ಲ, ಅದು ಒಂದು ಎನರ್ಜಿ ಸೆಂಟರ್. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಇದ್ದರೆ ನಿಮ್ಮ ಮನಸ್ಸು ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಅದೇ ನೆಗೆಟಿವ್ ಇದ್ದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಕೆಲಸಗಳು ಆಗೋದಿಲ್ಲ. ಇದಕ್ಕೆ ಲೇಖಕರು ಸಿಂಪಲ್ಲಾದ ವಾಸ್ತು ಟಿಪ್ಸ್ ಕೊಡ್ತಾರೆ. ಮೊದಲನೆಯದಾಗಿ, ಡಿಕ್ಲಟರಿಂಗ್ ಅಂದರೆ ಮನೆಯಲ್ಲಿ ಬೇಡದಿರುವ ವಸ್ತುಗಳನ್ನು ಆಚೆ ಹಾಕಿ. ತುಂಬ ಜನ ಹಳೆ ನ್ಯೂಸ್ ಪೇಪರ್, ಮುರಿದು ಹೋದ ಕುರ್ಚಿ, ಕೆಟ್ಟು ಹೋದ ಗಡಿಯಾರ ಅಥವಾ ವರ್ಷಗಟ್ಟಲೆ ಬಳಸದೇ ಇರೋ ಬಟ್ಟೆಗಳನ್ನು ಮನೆಯಲ್ಲಿ ರಾಶಿ ಹಾಕಿ ಇಟ್ಟಿರ್ತಾರೆ. ನೆನಪಿಡಿ, ಹಳೆ ವಸ್ತುಗಳು ನೆಗೆಟಿವ್ ಎನರ್ಜಿಯನ್ನು ಹಿಡಿದಿಟ್ಟಿರುತ್ತೆ. ನೀವು ಯಾವಾಗ ಹಳೆ ವಸ್ತುಗಳನ್ನು ಆಚೆ ಹಾಕ್ತೀರೋ ಆಗ ಮಾತ್ರ ಹೊಸ ವಸ್ತುಗಳು ಮನೆಗೆ ಬರಲು ಜಾಗ ಆಗುತ್ತೆ. ನೀವು ಶ್ರೀಮಂತಿಕೆಯನ್ನು ವೆಲ್ಕಮ್ ಮಾಡಬೇಕು ಅಂತಂದರೆ ಮೊದಲು ನಿಮ್ಮ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಎರಡನೆಯದಾಗಿ, ನಿಮ್ಮ ಮನೆಯಲ್ಲಿ ಎಲ್ಲಿಯೂ ಮುರಿದ ವಸ್ತುಗಳು ಇರಬಾರ್ದು. ಒಡೆದ ಕನ್ನಡಿ, ನಿಂತು ಹೋದ ಗಡಿಯಾರ ಇವೆಲ್ಲವೂ ದರಿದ್ರವನ್ನು ಆಕರ್ಷಿಸುತ್ತವೆ. ಇವತ್ತೇ ಚೆಕ್ ಮಾಡಿ. ಅಂತಹದ್ದೇನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ತಕ್ಷಣ ರಿಪೇರಿ ಮಾಡಿ ಅಥವಾ ಎಸೆದು ಬಿಡಿ. ಮೂರನೆಯದು, ಉಪ್ಪು. ವಾರಕ್ಕೆ ಒಮ್ಮೆ ಆದರೂ ಕಲ್ಲುಪ್ಪು ಹಾಕಿದ ನೀರಿನಿಂದ ನೆಲವನ್ನು ಒರೆಸಿ. ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ. ಇದು ನಿಮ್ಮ ಮನೆಯ ಆರ ಅಥವಾ ವಾತಾವರಣವನ್ನು ಶುದ್ಧ ಮಾಡುತ್ತೆ. ಯಾವಾಗ ನಿಮ್ಮ ಮನಸ್ಸು ದೇವಸ್ಥಾನದ ಥರ ಶುದ್ಧವಾಗಿರುತ್ತೋ ಆಗ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿ ಇರುತ್ತೆ. ಈಗ ನಾವು ಎಲ್ಲವನ್ನು ತಿಳ್ಕೊಂಡ್ವಿ. ಆದರೂ ಕೂಡ ಕೆಲವರು ಹೇಳ್ತಾರೆ, ಸರ್, ನಾನು ಎಲ್ಲವನ್ನು ಫಾಲೋ ಮಾಡ್ತೀನಿ, ಆದರೆ ನನಗೆ ರಿಸಲ್ಟ್ ಸಿಗ್ತಿಲ್ಲ ಅಂತ. ಹಾಗಾದರೆ
ಎಲ್ಲಿ ಎಡವಟ್ಟಾಗ್ತಾ ಇದೆ, ಲಾ ಆಫ್ ಅಟ್ರಾಕ್ಷನ್ ಯಾಕೆ ಫೇಲ್ ಆಗ್ತಾ ಇದೆ, ಇದಕ್ಕೆ 3 ಮುಖ್ಯ ಕಾರಣಗಳು ಇವೆ. ಅದನ್ನೇ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 10 ಆಕರ್ಷಣೆ ನಿಯಮ ಯಾಕೆ ಫೇಲ್ ಆಗುತ್ತೆ. ಸ್ನೇಹಿತರೆ, ನಾವು ಇಷ್ಟೊತ್ತು ಲಾ ಆಫ್ ಅಟ್ರಾಕ್ಷನ್ನ ಎಲ್ಲ ನಿಯಮಗಳನ್ನು ತಿಳ್ಕೊಂಡ್ವಿ. ಆದರೆ ಕೆಲವರು ಹೇಳ್ತಾರೆ, ಸರ್, ನಾನು ನೀವು ಹೇಳಿದ ಹಾಗೆ ವಿಜುವಲೈಸೇಷನ್ ಮಾಡಿದೆ, ಅಫರ್ಮೇಷನ್ ಬರೆದೆ, ಆದರೂ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ. ಹಾಗಾದರೆ ಎಲ್ಲಿ ಎಡವಟ್ಟಾಗ್ತಿದೆ? ಈ ನಿಯಮ ಯಾಕೆ ಕೆಲವರಿಗೆ ಮಾತ್ರ ವರ್ಕ್ ಆಗುತ್ತೆ? ಇದಕ್ಕೆ ಲೇಖಕರು 3 ಮುಖ್ಯ ಕಾರಣಗಳನ್ನು ಕೊಡ್ತಾರೆ. ಒಂದು, ಹತಾಶೆ ಅಂದರೆ ಡೆಸ್ಪರೇಷನ್. ಇದು ಅತಿ ದೊಡ್ಡ ಶತ್ರು. ತುಂಬ ಜನ ಆಸೆ ಪಡಲ್ಲ, ಹತಾಶರಾಗ್ತಾರೆ. ದೇವರೇ, ನನಗೆ ಈ ಕೆಲಸ ಸಿಗಲೇಬೇಕು, ಇಲ್ಲಾಂದರೆ ನಾನು ಸತ್ತೇ ಹೋಗ್ತೀನಿ, ನನಗೆ ಆ ಹುಡುಗಿ ಬೇಕೇ ಬೇಕು. ಹೀಗೆ ನೀವು ಯಾವಾಗ ಬೇಕೇ ಬೇಕು ಅಂತ ಹಠ ಮಾಡ್ತೀರೋ ಅಥವಾ ಹತಾಶರಾಗ್ತೀರೋ, ಆಗ ನೀವು ಬ್ರಹ್ಮಾಂಡಕ್ಕೆ ನನ್ನ ಹತ್ತಿರ ಅದು ಇಲ್ಲ ಅನ್ನೋ ಕೊರತೆಯ ಸಿಗ್ನಲ್ ಕಳಿಸ್ತೀರ. ನೆನಪಿಡಿ, ನೀವು ಯಾವುದನ್ನು ಬೆನ್ನಟ್ಟಿಕೊಂಡು ಹೋಗ್ತೀರೋ ಅದು ನಿಮ್ಮಿಂದ ದೂರ ಓಡ್ತಾನೆ ಇರುತ್ತೆ. ನೀವು ಶಾಂತವಾಗಿ ನಂಬಿಕೆಯಿಂದ ಇದ್ದರೆ ಅದು ಖಂಡಿತ ನಿಮ್ಮ ಹತ್ರ ಬರುತ್ತೆ. ಇದನ್ನೇ ಲೆಟ್ ಗೋ ಅಥವಾ ಬಿಟ್ಟು ಬಿಡುವುದು ಅಂತ ಅಂತಾರೆ. ನೀವು ಬೀಜ ಬಿತ್ತಿದ ಮೇಲೆ ದಿನ ಮಣ್ಣು ಅಗೆದು ಬೀಜ ಮೊಳಕೆ ಬಂತ ಇಲ್ವ ಅಂತ ನೋಡಲ್ಲ ಅಲ್ವಾ? ನೀರು ಹಾಕಿ ಸುಮ್ಮನಿರ್ತೀರ. ಇಲ್ಲೂ ಹಾಗೆ ಮಾಡಬೇಕು. 2, ನಿರಂತರತೆ ಇಲ್ಲದಿರೋದು ಅಂದರೆ ಇನ್ಕನ್ಸಿಸ್ಟೆನ್ಸಿ. ಜನ 2 ದಿನ ಉತ್ಸಾಹದಿಂದ ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು 3ನೇ ದಿನ ಬಿಟ್ಬಿಡ್ತಾರೆ. ಜಿಮ್ಗೆ ಒಂದೇ ದಿನ ಹೋಗಿ ಬಾಡಿ ಬಿಲ್ಡ್ ಮಾಡೋಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಹಾಗೆ ನಮ್ಮ ಮನಸ್ಸಿಗೂ ಟ್ರೈನಿಂಗ್ ಬೇಕು. ನೀವು ದಿನ ಸ್ನಾನ ಮಾಡೋ ಥರ, ದಿನ ಊಟ ಮಾಡೋ ಥರ ಲಾ ಆಫ್ ಅಟ್ರಾಕ್ಷನನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಇದು ಲೈಫ್ ಸ್ಟೈಲ್ ಆಗಬೇಕು. 3, ಅನುಮಾನ ಅಂದರೆ ಡೌಟ್. ನೀವು ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ದೇವರು ಇದ್ದಾನೋ ಇಲ್ವೋ ಅಂತ ಸಂಶಯ ಪಟ್ಟರೆ ಪೂಜೆಗೆ ಫಲ ಸಿಗುತ್ತಾ? ಇಲ್ಲಲ್ವಾ? ಹಾಗೆ ನೀವು ವಿಜುವಲೈಸೇಷನ್ ಮಾಡಬೇಕಾದ್ರೆ ಇದೆಲ್ಲ ನಿಜವಾಗ್ಲೂ ನಡೆಯುತ್ತಾ ಅಂತ ಡೌಟ್ ಪಟ್ಟರೆ ಆ ಕ್ಷಣವೇ ನಿಮ್ಮ ಶಕ್ತಿಯನ್ನು ನೀವು ಕಳ್ಕೊಳ್ತೀರ. ನಂಬಿಕೆ ಅಂದರೆ ಕಣ್ಣಿಗೆ ಕಾಣದಿದ್ದರೂ ಅದು ಇದೆ ಅಂತ ತಿಳಿಯೋದು. ಸೊ ಫ್ರೆಂಡ್ಸ್, ಈ 3 ತತ್ವಗಳನ್ನು ತಿದ್ದಿಕೊಳ್ಳಿ. ಹತಾಶರಾಗಬೇಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಮತ್ತು ಸಂಪೂರ್ಣವಾಗಿ ನಂಬಿ. ಈಗ ನಾವು ಈ ಪುಸ್ತಕದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಕಲಿತ ಮೇಲೆ ನಾವು ಜೀವನದಲ್ಲಿ ಮುಂದೆ ಏನು ಮಾಡಬೇಕು? ಬನ್ನಿ, ಈ ಅದ್ಭುತವಾದ ಜರ್ನಿಯ ಅಧ್ಯಾಯ 11ಕ್ಕೆ ಮುಕ್ತಾಯದೊಂದಿಗೆ ಎಂಡ್ ಮಾಡೋಣ. ಇನ್ನೊಂದು ಕನ್ಕ್ಲೂಷನ್, ಮುಕ್ತಾಯ. ನಾವೀಗ ಈ ಅದ್ಭುತವಾದ ಪುಸ್ತಕದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟು ಸಮಯ ನಾವು ಆಕರ್ಷಣೀಯ ನಿಯಮದ ಬಗ್ಗೆ, ನಮ್ಮ ಆಲೋಚನೆಯ ಶಕ್ತಿಯ ಬಗ್ಗೆ, ಹಾಗೆ ಹಣ, ಆರೋಗ್ಯ ಮತ್ತು ಸಂಬಂಧಗಳನ್ನು ಹೇಗೆ ಸುಧಾರಿಸ್ಕೊಳ್ಬೇಕು ಅನ್ನೋದನ್ನು ವಿವರವಾಗಿ ತಿಳ್ಕೊಂಡ್ವಿ.
ಲೇಖಕರು ಕೊನೆಯದಾದ ಒಂದು ಮಾತು ಹೇಳ್ತಾರೆ, ನಾಲೆಡ್ಜ್ ಈಸ್ ನಾಟ್ ಪವರ್, ಇಂಪ್ಲಿಮೆಂಟ್ ಈಸ್ ಪವರ್. ಅಂದರೆ ಬರೀ ತಿಳಿದುಕೊಂಡ್ರೆ ಸಾಕಾಗಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಶಕ್ತಿ ಬರುತ್ತೆ. ನೀವು ಈ ವಿಡಿಯೋ ಕೇಳಿ ವಾವ್ ಸೂಪರ್ ಆಗಿದೆ ಅಂತ ಹೇಳಿ ಸುಮ್ಮನಾದರೆ ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯೂ ಆಗಲ್ಲ. ಈ ಪುಸ್ತಕದ ನಿಜವಾದ ಮ್ಯಾಜಿಕ್ ನೋಡಬೇಕು ಅಂದರೆ ಇವತ್ತಿನಿಂದಲೇ ಇದನ್ನು ಪ್ರಾಕ್ಟೀಸ್ ಮಾಡಲು ಶುರು ಮಾಡಿ. ಮೊದಲಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಶುರು ಮಾಡಿ. ಒಂದು ಪಾರ್ಕಿಂಗ್ ಸ್ಲಾಟ್ ಸಿಗಲಿ ಅಂತನೋ ಅಥವಾ ಹಳೆಯೋ ಫ್ರೆಂಡ್ ಫೋನ್ ಮಾಡಲಿ ಅಂತನೋ ಪ್ರಯೋಗ ಮಾಡಿ. ಯಾವಾಗ ಸಣ್ಣ ವಿಷಯಗಳಲ್ಲಿ ಗೆಲುವು ಸಿಗುತ್ತೋ ಆಗ ನಿಮ್ಮ ನಂಬಿಕೆ ಜಾಸ್ತಿ ಆಗುತ್ತೆ. ಆಮೇಲೆ ದೊಡ್ಡ ಕನಸುಗಳನ್ನು ನೀವು ನನಸು ಮಾಡಿಕೊಳ್ಳಿ. ನಿಮ್ಮ ಹಣೆಬರಹವನ್ನು ಬರೆಯುವ ಪೆನ್ನು ನಿಮ್ಮ ಕೈಯಲ್ಲೇ ಇದೆ. ಫ್ರೆಂಡ್ಸ್, ಕೊನೆಯದಾಗಿ ಒಂದು ಚಿಕ್ಕ ಮಾತು. ನಮ್ಮ ಈ ಚಾನಲ್ನಲ್ಲಿ ನಿಮಗೆ ಕನ್ನಡ ಬುಕ್ ಸಮ್ಮರಿನ ನಾನು ಇದೇ ಥರ ಡಿಫ್ರೆಂಟ್ ವಿಡಿಯೋ ಬುಕ್ ಸಮ್ಮರಿನ ನಾನು ತೊಗೊಂಬರ್ತಾ ಇರ್ತೀನಿ. ಹಾಗೆ ಇದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದರೆ, ಯಾರಿಗಾದ್ರೂ ಯೂಸ್ ಆಗುತ್ತೆ, ವ್ಯಾಲ್ಯೂಬಲ್ ಅನಿಸಿದ್ರೆ ನೀವು ಬೇರೆಯವರಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.